ಹಲೋ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಿಗ್ನಲ್ಲು ಪದೇ ಪದೇ ಕೊಡ್ತಾ ಇದೆ. ಅದನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ನೋಡಿ ಈ ತರ ಸಿಗ್ನಲ್ ಕೊಟ್ಟಾಗ ನಮ್ಗೆ ಕೆಳಗಡೆ ಬಾಬಿನ್ ಕೇಸಲ್ಲೂ ಥ್ರೆಡ್ ಇರುತ್ತೆ, ಇಲ್ಲಿ ನೀಡಲಲ್ಲೂ ಥ್ರೆಡ್ ಇರುತ್ತೆ. ಥ್ರೆಡ್ ಇದ್ರೂ ಕೂಡ ಸಿಗ್ನಲ್ ಬರ್ತಾ ಇದೆ. ಅದು ಏನಪ್ಪಾ ರೀಸನ್ ಅಂತಂದ್ರೆ ನೋಡಿ ಬ್ಯಾಕ್ ಆಪ್ಷನಿಗೆ ಬನ್ನಿ. ಇಲ್ಲಿ ನೋಡಿ ವೀಲಲ್ಲಿ ಥ್ರೆಡ್ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಥ್ರೆಡ್ ಇಲ್ಲ ಅಂದ್ರೆ ವೀಲಿಗೆ ಥ್ರೆಡ್ ಹಾಕೊಳ್ಬೇಕು. ವೀಲಿಗೆ ಥ್ರೆಡ್ ಹಾಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಈ ಸ್ಟಾರ್ಟ್ ಮಾಡಿದ್ರು ಕೂಡ ಮತ್ತೆ ನಮ್ಗೆ ಸಿಗ್ನಲ್ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ನೋಡಿ ಸ್ಟಾಪ್ ಮಾಡ್ಕೊಂಡು ಸಿಗ್ನಲ್ ಬಂದ್ರು ಇಲ್ಲಿ ಮಾನಿಟರ್ಗೆ ಬನ್ನಿ. ಇಲ್ಲಿ ಹ್ಯಾಂಡ್ ಆಪ್ಷನ್ ಇದೆ, ಇದು ಕ್ಲಿಕ್ ಮಾಡಿ. ಇಲ್ಲಿ ಮೋರ್ ಸೆಟ್ ಅಂತ ಬರುತ್ತೆ, ಇದು ಪ್ರೆಸ್ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ 823456 ನೋಡಿ 823456 ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ನಮಗೆ ಇಷ್ಟು ಆಪ್ಷನ್ ಇಷ್ಟೊಂದು ಆಪ್ಷನ್ ಬರುತ್ತೆ. ಅದರಲ್ಲಿ 10 ಕೆಳಗಡೆ 4 ಡಾಟ್ಸ್ ಒಂದು 4 ಲೈನ್ ಇದೆ, ಅದು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಬಿಟ್ಟು ಸೆಕೆಂಡ್ ಆಪ್ಷನ್ ಬ್ರೇಕ್ ಟಿಲ್ಟ್ ಪ್ಯಾರಾ ಇಲ್ಲಿ ಬಂದುಬಿಟ್ಟು ನಮಗೆ ನೋಡಿ 10ನೇ ನಂಬರು ಟಿ ವಿ ಡಿವೈಸ್ ಟೈಪ್ ಇದೆಲ್ಲ ಇದು ವೀಲಲ್ಲೇ ಇರಬೇಕು. ಸಪೋಸ್ ಸ್ಪ್ರಿಂಗು ಅಥವಾ ಬೇರೆದಿತ್ತಂದರೆ ನೋಡಿ ಈ ಥರ ಬರುತ್ತೆ. ನಮಗೆ ವೀಲಲ್ಲೇ ಇದ್ದರೆ ಮಾತ್ರ ನಮಗೆ ವರ್ಕ್ ಆಗುತ್ತೆ. ಇದು ಟಿ ವಿ ಡಿವೈಸ್ ಟೈಪ್ ಬಂದುಬಿಟ್ಟು ವೀಲಲ್ಲೇ ಇರಬೇಕು. ಅಂಡರ್ ಥ್ರೆಡ್ ಟಿ ವಿ ಸಿಟ್ ಅಂತಿದೆಯಲ್ಲ ಇದು 1 or 2 ಅಲ್ಲೇ ಇರಬೇಕು. ಸಿಗ್ನಲ್ ಪ್ರಾಬ್ಲಮ್ ಇದ್ದಾಗ 8 or 10 ಈ ಥರ ಬರುತ್ತೆ. ನಮಗೆ 1 or 2 ಅಲ್ಲೇ ಇರಬೇಕು. ಇಲ್ಲಿ 8 ಅಪ್ಪರ್ ಥ್ರೆಡ್ ಸಿಟ್ ಇದು ಕೂಡ ಅಷ್ಟೇ 1 or 2 ಅಲ್ಲೇ ಇರಬೇಕು. ನಿಮ್ಗೆ ಪ್ರಾಬ್ಲಮ್ ಇದ್ದಾಗ 10 8 ಆ ಥರ ಮ್ಯಾಕ್ಸಿಮಮ್ 5ಇಂದ ಮೇಲ್ಗಡೆ ಬರ್ತಲ್ಲ, ಅಲ್ಲಿ ಬಂದಾಗ ನಮ್ಗೆ 1 or 2 ಅಲ್ಲೇ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟು ಅಂಡರ್ ಥ್ರೆಡ್ ಸೆನ್ಸಿಟಿವ್ 7th ಒನ್ ಇದೆಯಲ್ಲ ಅದು ಕೂಡ ಅಷ್ಟೇ 1 or 2 ಅಲ್ಲೇ ಇಟ್ಕೊಳ್ಬೇಕು. ಅದು ಕೂಡ 5 10 ಆ ಥರ ಇಟ್ಕೊಳ್ಳೋಂಗಿಲ್ಲ. ಇವು 3 ಕೂಡ 1 or 2 ಅಲ್ಲೇ ಇಟ್ಕೊಂಡು ಇದು ವೀಲಲ್ಲೇ ಇರಬೇಕು. ಇದು ಇಟ್ಕೊಂಡು ಬ್ಯಾಕ್ ಇದೆಲ್ಲ ಕರೆಕ್ಟ್ ಇತ್ತಂದರೆ ಬ್ಯಾಕ್ ಬಂದು ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.